ಹೊಟ್ಟೆಗೆ ಏನ್ ತಿಂತಾರೆ? ಕಡಲೆ ಬೀಜ, ಸೌತೆಕಾಯಿ, ಈರುಳ್ಳಿ ಪೀಸು, ಉಪ್ಪಿನಕಾಯಿ. ಸ್ವಾಮಿಗಳು ಪವಾಡ್ ಪುರುಷರು, ಅವ್ರ 4 ಮಾತು ಕೇಳ್ಕೊಂಡೆ ಹೋಗ್ಬೇಕು. ಬೇಡ, ಆಮೇಲೆ ತುಂಬಾ ತೊಂದರೆ ಆಗುತ್ತೆ. ತೊಂದ್ರೆ ಆದ್ರೂ ಪರವಾಗಿಲ್ಲ, ಕೇಳ್ಕೊಂಡೆ ಹೋಗ್ಬೇಕು. ಭಾಷಿ ನನ್ ಮಕ್ಕಳ ಗುರುಗಳೇ, ತಮ್ಮ ದರ್ಶನಕ್ಕೆ ಜನಗಳು ಬಂದಿದ್ದಾರೆ, ತಮ್ಮ ಹಿತವಚನ ಕೇಳಲೇಬೇಕಂತೆ. ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ. ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ. ಮಹಾತ್ಮ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ, ಕೆಟ್ಟದನ್ನ ನೋಡಬೇಡ, ಕೆಟ್ಟದನ್ನ ಕೇಳಬೇಡ, ಕೆಟ್ಟದನ್ನ ಮಾತನಾಡಬೇಡ ಅಂತ. ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ. ಏಕೆ ಅಂತ ಹೇಳಿದ್ರೆ ಮಕ್ಕಳೇ, ನಾವು ಪಾದ ಪೂಜೆ ಮಾಡಿಸ್ಕೊಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತೀವಿ. ಮಕ್ಕಳೇ, ಇಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ. ಮೊನ್ನೆ ಒಂದು ಹಾಡನ್ನ ಕೇಳಿದೆ, ಯಮ್ಮ ಯಮ್ಮ ನೋಡ್ದೆ ನೋಡಬಾರ್ದನ್ನ ನಾನು ನೋಡ್ದೆ. ಅದೇನ್ ನೋಡಿದ್ನೋ, ಅದು ಹೇಗೆ ನೋಡಿದ್ನೋ, ಅದೆಷ್ಟೊತ್ತಲ್ಲಿ ನೋಡಿದ್ನೋ ನಮಗಂತೂ ಗೊತ್ತಿಲ್ಲ. ಕುದಿತದೆ ರಕ್ತ, ಕೊತ 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 ಅಂತ ಕುದಿತದೆ, ತೋರ್ಸಕ್ಕಾಗಲ್ಲ. ಪುರಂದರದಾಸರು ಮಕ್ಕಳೇ ಒಂದು ಭಾಗದಲ್ಲಿ ಹೇಳ್ತಾರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ. ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ, ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು, ನಾದರ್ದಿನ ಚಲ್ತಂತೆ, ಚಲ್ತೋ, ಅದೆಷ್ಟೊತ್ತಲ್ಲಿ ಚಲ್ತೋ, ಅದ್ ಹ್ಯಾಕ್ ಚಲ್ತೋ, ಅದೇಂತ ಚಲ್ತೋ ನಮಗಂತೂ ಗೊತ್ತಿಲ್ಲ. ಕುದಿತದೆ ರಕ್ತ, ಕೊತ 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 ಅಂತ ಕುದಿತದೆ. ಮಕ್ಕಳೇ, ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ, ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದು ಹೋಗ್ತಾ ಇದೆ. ಮಕ್ಕಳೇ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಬರೇ ಮಕ್ಕಳನ್ನೇ ಮಾಡಿ. ಯಾಕೆಂದ್ರೆ ಮಕ್ಕಳೇ, ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಇದನ್ನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ. ಅಪ್ಪ ಲೂಸ, ಅಮ್ಮ ಲೂಸ, ನಾನು ಲೂಸ, ನಿಮ್ಮಜ್ಜಿ ಲೂಸ, ನಾನು ಪಂಚೆ ಲೂಸ. ಕುದಿತದೆ ರಕ್ತ, ಕೊತ 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 ಅಂತ ಕುದಿತದೆ, ತೋರ್ಸಕ್ಕಾಗಲ್ಲ. ಸ್ವಾಮಿಗಳ ಅವಾಗ್ಲಿಂದ ಕುದಿತದೆ ರಕ್ತ ಅಂತ ಅಂತಿರಲ್ಲ, ಅದ್ ಹೆಂಗ್ ಕುದಿತದೆ ಸ್ವಲ್ಪ ತೋರಿಸಿ ನೋಡವ. ದರಿದ್ರ ಮುಂಡೆ ಇದೆ, ಇಷ್ಟು ಮುಂಡೆ ಇದೆ, ನಾಯಿ ಮುಂಡೆ ಇದೆ, ಅಲ್ಕ ಮುಂಡೆ ಇದೆ. ನನ್ನ ಮಗನೇ ತೋರ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ, ತೋರ್ಸ್ಬೇಕಂತೆ. ಬಾ ಒಳಗಡೆ ತೋರಿಸ್ತೀನಿ. ಅಲೋ, ಹಾಯ್ ನಿತ್ತು. ನಿತ್ತು ಅಲ್ಲ, ನಾನು ಮುತ್ತು. ನಿತ್ಯ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿದ್ದಾರೆ. ನೀವು ಸ್ವಾಮಿಗಳು ಪರ್ಸನಲ್ ರೂಮ್ ನಲ್ಲಿ ಇರಿ. ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡ್ ಬರ್ತಾರೆ. ಮಡಗ್ಲಾ ಏನ ಫೋನ್ ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು ಗುರುಗಳೇ? ಅಯ್ಯೋ ಯಾಕೋ ಹೊಟ್ಟೆ ಮುಲ ಮುಲ ಅಂತ ಇದೆ ಕಣೋ. ಹೌದಾ, ಈಗಾಗ್ತಾ ಇದೆಯಾ? ನಾನೆಲ್ಲೋ ಅವಾಗ್ಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಅಯ್ಯಪ್ಪ, ಏನು ಹಂಗಂದ್ರೆ ಅರ್ಥ? ಮತ್ತಿನ್ನೇನು ಗುರುಗಳೇ, ಆ ಹೆಣ್ಮಕ್ಳು ತಂದು ಕೊಟ್ರು ಅಂತ ಆಳು ಮೂಳು ಗಬ್ಬು ಗಟ್ರೆ ಅದೆಷ್ಟು ದಿವಸ ಆಗಿತ್ತೋ ಮಾಡಿದ್ ಬೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈಗ ಶುರುವಾಗೈತೆ ನಿಮ್ಗೆ. ಏನು ಹಂಗಂದ್ರೆ? ಅದೇ ಗುರುಗಳೇ, ಅವಾಗ್ಲೇ ನೀವೆಲ್ಲ ತಗೊಂಬಂದ್ ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ, ಈಗ ಶುರುವಾಗಿದೆ. ಅಯ್ಯೋ ಅಮ್ಮ, ಅಯ್ಯೋ ಕರಿಯೋ. ಯಪ್ಪ ಶಿಷ್ಯ, ನನ್ನ ಕೈಲಿ ಈಗ ಆಗ್ತಿಲ್ಲಪ್ಪ, ತುಂಬಾ ಸುಸ್ತಾಗ್ತಾ ಇದೆ. ಯೋಗ ಮಾಡಬೇಕು,
ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ. ಕುಂಡಲಿ ಯೋಗಕ್ಕೆ ಹಣಿ ಮಾಡು. ಏನ್ ಗುರುಗಳೇ, ಕುಂಡಿ ಯೋಗನ? ಥು, ನಿನ್ನ ಕುಂಡಿ ಯೋಗ ಅಲ್ವೋ, ಕುಂಡಲಿ ಯೋಗ. ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ. ಆಡ್ಸೋ, ಮಾಡ್ಸು, ಕುಂಡಲಿ ಯೋಗಕ್ಕೆಲ್ಲ ಹಣಿ ಮಾಡೋ.